ಮುಂಗಾರು ಮಳೆ ಆಗದೆ ಇಡೀ ರೈತ ಕುಲವೇ ಆಕಾಶದತ್ತ ಮುಖ ಮಾಡಿ ಕುಳಿತಿದೆ. ಇದರ ನಡುವೆ ಮೂಕ ಪ್ರಾಣಿಗಳಿಗೂ ಆಹಾರ ಮತ್ತು ನೀರಿನ ಕೊರತೆ ಎದುರಾಗಿ ರೈತರು ದನ ಕರುಗಳ ಮಾರಾಟಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ರಾಜ್ಯದಲ್ಲಿ ವರುಣನ ಮುನಿಸಿಗೆ ಬೇಸತ್ತಿರುವ ಅನ್ನದಾತರು ಮೇವು, ನೀರು, ಆಹಾರ ಸಿಗದೆ ಜಾನುವಾರುಗಳ ಮಾರಾಟಕ್ಕೆ ಮುಂದಾಗಿದ್ದಾರೆ. ಬರದ ಭೂಮಿ ಯಾದಗಿರಿಯಲ್ಲಿ ಮುಂಗಾರು ಕೈಕೊಟ್ಟಿರೋದ್ರಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ತಾವು ಸಾಕಿದ್ದ ಜಾನುವಾರುಗಳನ್ನ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದು ಬಂದಷ್ಟು ಹಣ ಬರಲಿ ಎಂದು ಸಂಕಷ್ಟ ತೋಡಿಕೊಂಡಿದ್ದಾರೆ. ಮಾರಕ್ ಬಂದಿದ್ದೀರಿ 130 ಎತ್ತದವ್ರಿ ತಂದಿವಿ. ಈಗ ಇದ್ರೆ 70 ಕೇಳಕತ್ತಾರೆ. ಇವಾಗ ಹಾಕಾಕ ಏನಿಲ್ಲ. ಬಿತ್ತಿ ಕರೆ ಇದ್ದಷ್ಟು 4 ಬೀಜ ಗೊಬ್ಬರಕ್ಕೆ ಹಾಕಿವಿ. ಅವಕ್ಕೇನು ಈಗ ಅವಕ್ ಹಾಕಾಕ ಇಲ್ಲ ಜಲ್ದಂಗ ಹಾಕಿದ ಬೀಜ ಏನು ಒಳ್ಳೆ ಅರಿಗ್ ಬಿತ್ತಂಗ ಮಳೆ ಇರ್ಲಾರ್ಕ. ಏನ ಅದಕ್ ಪರಿಹಾರ ಕೊಡ್ತಾರಂದ್ರ ಮುಖ್ಯ ಪಂಚಾಯತಿ 7 ಹಳ್ಳಿ ಏನು ಪರಿಹಾರ ಸಮ್ಯಾಕ್ ಬಿಡ್ಲಿಲ್ಲ. ವಿಮಾ ತುಂಬ್ಕೊಂಡು 15 ಪ್ಯಾಕೆಟ್ ಹತ್ತಿ ಹಾಕಿನ್ರಿ. ಏನಿಲ್ಲ ಒಳ್ಳೆ ಅರಿಗ್ ಬಿತ್ತಬ್ರಿ ಏನಿಲ್ರಿ, ಎಲ್ಲಾ ಕರಿಗ್ ಬಿಟ್ಟಾದ್ರಿ. ಏನು ಅದಕ್ಕೆ ಒಂದ್ ಪರಿಹಾರ ಕೊಡ್ತಾರಂತ ನಾವು ದನಕರುಗಳಿಗೆ ಮೇವು ಇಲ್ಲ, ಕುಡಿಯಲು ಕೂಡ ನೀರಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದನಕರುಗಳನ್ನ ಸಾಕಲು ಕಷ್ಟವಾಗ್ತಿದೆ. ಸರ್ಕಾರ ಪರಿಹಾರ ಒದಗಿಸಿ ನಮ್ಮನ್ನ ಉಳಿಸಿಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಈಗ ಹಾಕಕ್ ಕಲಸ ಆಗ್ಯದಲ್ರಿ, ಮತ್ ಬಿಟ್ಟಿ ಬೆಳೆ ಒಣಗೈತೆ ಕಂಡಪಟ್ಟಿ ಹಿಂಗಾಗಿ ಏನ್ ಮಾಡಕ್ ಅವ್ರ ಮರ್ಗ ನೋಡುದ ಏನಲ್ರಿ ಉಪವಾಸ ಸೇರ್ಸನಕತ್ತ ಅದೇ ತಗೊಳ್ರಿ. ಮತ್ತ ಅವ್ರಿಗೂ ಸರಿಯಾಗಿ ಇರ್ಲಾರ್ಕ ಅವ್ರು ಹೆಂಗ್ ಬೇಕ ಹಂಗ್ ಕೇಳೋದು ಹೋಗುದು. ಸರ್ಕಾರ ಏನ್ರಿ ಮತ್ತೆ ಏನ್ರ ನಮ್ಗೆ ಮಾಡ್ಬೇಕ್ರಿ, ಮತ್ತೆ ಪರಿಹಾರ ಏನ್ರ ಕೊಡ್ಬೇಕ್ರಿ. ಅದು ಉಪವಾಸ ಕಟ್ಲಾರ ಬಟ್ಟಿಗೆ 50 ಕೇಳ್ತಾರ. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬರ ಆವರಿಸಿದ್ದು ಅನ್ನದಾತರು ಸಂಕಷ್ಟ ಅನುಭವಿಸುವಂತಾಗಿದೆ. ರೈತರ ಕೂಗು ಸರ್ಕಾರಕ್ಕೆ ಕೇಳುತ್ತಾ ನೆರವಿಗೆ ಧಾವಿಸುತ್ತಾ ಅಂತ ಕಾದು ನೋಡ್ಬೇಕಿದೆ. ದೇವರಾಜ್ ಹೂಗಾರ, ಫ್ರೀಡಂ ಟಿವಿ, ಯಾದಗಿರಿ.